ಸಿಎಂ ಪತ್ನಿಗೆ ಸೈಟ್ ಹಂಚುವಾಗ ಮಹಾ ಎಡವಟ್ಟಾಗಿರೋದು ಕೂಡ ತಿಳಿದು ಬರ್ತಾ ಇದೆ. ಲೋಕಾಯುಕ್ತ ವಿಚಾರಣೆ ವೇಳೆ ಮಾಜಿ ಆಯುಕ್ತ ನಟೇಶ್ ತಪ್ಪಾಗಿರೋದನ್ನ ಒಪ್ಪಿಕೊಂಡಿದ್ದಾರೆ. 2023ರಲ್ಲಿ 50-50 ಅನುಪಾತದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಕೊಟ್ಟಂತಹ ವಿಚಾರದಲ್ಲಿ ಕಾನೂನಿನ ತಪ್ಪು ಗ್ರಹಿಕೆಯಿಂದ ಸೈಟ್ ಹಂಚಿಕೆ ಮಾಡ್ಬಿಟ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕಾನೂನಿನ ತಪ್ಪು ಗ್ರಹಿಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾರು ಹೇಳ್ತಾ ಇರೋದು ಇದನ್ನ? ಡಿ ದರ್ಜೆ ನೌಕರರಲ್ಲ, ಹೇಳ್ತಾ ಇರೋದು ಯಾರು? KAS ಅಥವಾ ಉನ್ನತ ಶ್ರೇಣಿಯ IAS ಅಧಿಕಾರಿಗಳು ಕಾನೂನಿನ ಬಗ್ಗೆ ತಪ್ಪು ಗ್ರಹಿಕೆ ಇಟ್ಕೊಂಡು ಕೊಟ್ಬಿಟ್ರಂತೆ, ಸೈಟ್ಗಳನ್ನು ಹಂಚ್ಬಿಟ್ರಂತೆ. ಇದನ್ನು ನಾವು ನಂಬೇಕಂತೆ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಕತೆಗಳನ್ನು ಹೇಳೋದಕ್ಕೆ ಸಾಧ್ಯ ಇದೆಯಾ ಯಾರಿಗಾದರೂ? ಇಲ್ಲ. ಈ ಥರದ ಕತೆಗಳನ್ನು ಹೇಳೋದಕ್ಕೆ ಸಾಧ್ಯ ಇರೋದು ಯಾರ್ಯಾರು ಭ್ರಷ್ಟಾಚಾರ ಮಾಡಿ ದುಡ್ಡು ತಿಂದಿದ್ದಾರೋ ಅಂಥ ಅಧಿಕಾರಿಗಳು ಮಾತ್ರ. ಹಿಂಗೆ ತಪ್ಪಾಗೋಯ್ತು, ಕಣ್ತಪ್ಪಿನಿಂದ ಆಗೋಯ್ತು, ಯಾವುದು ಲೀಗಲ್ ಆಗಿ ಲಾಗಳನ್ನು ಓದ್ಕೊಂಡು ಬಂದವ್ರೆ ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಕಾನೂನಿನ ತಪ್ಪು ಗ್ರಹಿಕೆ ಆಗಿದೆ ಅಂತ ಯಾರೋ ಡಿ ದರ್ಜೆ ನೌಕರರು ಅಥವಾ ಇನ್ಯಾರೋ ಕೆಳಸ್ತರದ ಅಧಿಕಾರಿಗಳು ಹೇಳಿದ್ರೆ ಒಂದು ಪಕ್ಷ ನಂಬೋದಾಗಿತ್ತು. ಆದರೆ ಕಾನೂನಿನ ಬಗ್ಗೆನೇ ಡೇ ಒನ್ನಿಂದ ಎಕ್ಸಾಮ್ ಕಟ್ಟಿ ಟ್ರೈನ್ ಹಾಕ್ಕೊಂಡು ಬಂದಂತಹ KAS ಮತ್ತು ಅದಕ್ಕಿಂತ ಉನ್ನತ ಶ್ರೇಣಿ ಅಧಿಕಾರಿಗಳು ಕಾನೂನಿನ ತಪ್ಪು ಗ್ರಹಿಕೆ ಆಯಿತು ಅಂದರೆ ಇದು ಕಿವಿಗೆ ಹೂವು ಇಡೋ ಕೆಲಸ ಅಲ್ಲದೆ ಇನ್ನೇನು ಅಂತ. ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಮೂಡಾದ ಒಂದಷ್ಟು ವಿಚಾರಗಳು ನಡೀತಾ ಇತ್ತು. 60-40 ಅನುಪಾತದಲ್ಲಿ ಸೈಟ್ಗಳನ್ನ ಮರು ಹಂಚಿಕೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇತ್ತು. ಅಂದ್ರೆ ಆ ನಡವಳಿಗಳೇನಿತ್ತು, ಆ ನಡವಳಿಗಳನ್ನು ಕೂಡ ರದ್ದನ್ನ ಮಾಡ್ತಾರೆ. 2023ರ ಸಂದರ್ಭದಲ್ಲಿ ಅದನ್ನ 50-50 ಅನುಪಾತದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗ್ತದೆ. 50-50 ಅನುಪಾತದಲ್ಲಿ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಮೊದಲನೇ ಪ್ರಕರಣವಾಗಿ ಪಾರ್ವತಿ ಅವರಿಗೆ ಕೊಟ್ಟಂತ 14 ಸೈಟ್ಗಳು. ಅಂದ್ರೆ ಅವ್ರಿಗೆ 50-50 ಅನುಪಾತದಲ್ಲಿ ಒಂದು ಸೈಟ್ಗಳನ್ನು ಕೊಡ್ಲಿಕ್ಕೂ ಕೂಡ ಅವ್ರಿಗೆ ಅರ್ಹತೆ ಇರುವಂಥದ್ದು ಕೇವಲ 4800 ಸ್ಕ್ವೇರ್ ಫೀಟ್ನ ಅಂದ್ರೆ ಚದರ ಅಡಿಯ ಒಂದಷ್ಟು 2 ಸೈಟ್ಗಳು, ಅಂದ್ರೆ 60-40 ಮೆನ್ಷನ್ ಇರುವಂತ 2 ಸೈಟ್ಗಳನ್ನು ಮಾತ್ರ ಕೊಡ್ಲಿಕ್ಕೆ ಅವರೇ ಅರ್ಹತೆಯನ್ನು ಹೊಂದಿದ್ದಾರೆ. ಆದ್ರೆ ಇವರು 14 ಸೈಟ್ಗಳನ್ನು ಕೊಟ್ಟಿದ್ದು ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಇಲ್ಲ. ಯಾಕೆಂದ್ರೆ ತಮ್ಮ ಲೋಕಾಯುಕ್ತ ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡುತ್ತದೆ. ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದಲ್ಲಿ ಇರುವಂತಹ ಜಮೀನನ್ನ ಮಾರಾಟ ಅಂದ್ರೆ ತಮ್ಮ ವಶಕ್ಕೆ ಪಡೆದುಕೊಂಡ್ರೆ ಅದನ್ನ ರಿಟರ್ನ್ ಮಾಡಬೇಕಾದ ಸಂದರ್ಭದಲ್ಲಿ ಅಂದ್ರೆ ವಿಜಯನಗರದಂತ ಫಾರೆಸ್ಟ್ ಏರಿಯಾದಲ್ಲಿ ವಾಪಸ್ಸನ್ನು ಕೊಡಬೇಕಂದ್ರೆ ಅದು 60-40 2 ಸೈಟ್ಗಳನ್ನು ಮಾತ್ರ ಕೊಡ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಅದನ್ನು ಹೊರತುಪಡಿಸಿ ಹೆಚ್ಚಿನ ಸೈಟ್ಗಳನ್ನು ಕೊಡಬೇಕು ಅಂದ್ರೆ ಅದರಲ್ಲಿ ಕಾನೂನಿನ ಅವಕಾಶಗಳಿಲ್ಲ, ಅದಕ್ಕೆ ಅವರು ಅರ್ಹತೆಯನ್ನು ಕೂಡ ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಟೇಶ್ ಅವರು ಯಾವ ವಿಚಾರಕ್ಕಾಗಿ ಈ ರೀತಿಯ ಸೈಟ್ಗಳನ್ನು 14 ಸೈಟ್ಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ನಟೇಶ್ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ಇದು ತನ್ನನ್ನು ತಪ್ಪೊಪ್ಪಿಗೆನ ಮಾಡ್ಕೊಳ್ತಾರೆ. 50-50 ಅನುಪಾತದಲ್ಲಿ ಇದೇ ಮೊದಲೇ ಪ್ರಕರಣ ಆಗಿದ್ದಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಕಾನೂನಿನ ಅರಿವಿರಲಿಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ 1055 ಸೈಟ್ ಕೊಟ್ಟ ಸಂದರ್ಭದಲ್ಲೂ ಇದೇ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿದ ಅಧಿಕಾರಿಗಳು ಅಪರಾಧ ಕೃತ್ಯವನ್ನು ಮಾಡಿದ್ದಾರೆ. ನಿವೇಶನಗಳನ್ನು ಪಡ್ಕೊಂಡು ಅಕ್ರಮ ಲಾಭ ಮಾಡಿಕೊಂಡವರು ಅಪರಾಧ ಕೃತ್ಯವನ್ನು ಮಾಡಿರಲ್ಲ ಅನ್ನೋದು ನಿಜಕ್ಕೂ ನಂಬಕ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಯಾರು ಲಾಭ ಮಾಡಿಕೊಂಡ್ರು ಅವರು ಮುಗ್ಧರು ಅಂತ ಇಲ್ಲಿ ಬಣ್ಣ ಬಳಿಯೋ ಕೆಲಸ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ.